ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಶ್ಮಿತಾ ಬಸವರಾಜ್ ಹರಿಜನ. ನಾ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈಗ ನಾನು ನಿಮಗೆ ಬೆಳಕಿನ ಪ್ರತಿಫಲನದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಇದಕ್ಕಾಗಿ ನಾನು ಒಂದು ಕಪ್ಪನೆಯ ಕಾರ್ಡ್ಶೀಟ್ ನಲ್ಲಿ ಪತನ ಕಿರಣ, ಪತನ ಬಿಂದುವಿನಲ್ಲಿ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣಗಳನ್ನು ಕತ್ತರಿಸಿಕೊಂಡು ಗುರುತಿಸಿಕೊಂಡಿರುತ್ತೇನೆ. ಕೆಳಭಾಗದಲ್ಲಿ ಒಂದು ಸಮತಲ ದರ್ಪಣವನ್ನು ಕಾಲ್ಪನಿಕವಾಗಿ ಗುರುತಿಸಿಕೊಂಡಿರುತ್ತೇನೆ. ಸಮತಲ ದರ್ಪಣದ ಮೇಲೆ ಬೆಳಕಿನ ಕಿರಣವು ಓರೆಯಾಗಿ ಪತನಗೊಂಡು ಅದೇ ಮಾಧ್ಯಮದಲ್ಲಿ ಮರಳಿ ವಿರುದ್ಧವಾಗಿ ಚಲಿಸುವುದಕ್ಕೆ ಬೆಳಕಿನ ಪ್ರತಿಫಲನ ಎನ್ನುವರು. ಪತನ ಕಿರಣವು ಪತನಗೊಂಡ ಬಿಂದುವಿನಲ್ಲಿ ಒಂದು ಲಂಬವನ್ನು ರಚಿಸಿಕೊಂಡಿರುತ್ತೇನೆ. ಬೆಳಕಿನ ಪ್ರತಿಫಲನವು 2 ಪ್ರಮುಖ ನಿಯಮಗಳನ್ನು ಒಳಗೊಂಡಿರುತ್ತದೆ. 1ನೇ ನಿಯಮ, ಪತನ ಕಿರಣ ಪತನ ಬಿಂದುವಿನಲ್ಲಿ ಎಳೆದ ಲಂಬದ ಮಧ್ಯದಲ್ಲಿ ಉಂಟಾದ ಕೋನವು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣದ ಮಧ್ಯದಲ್ಲಿ ಉಂಟಾದ ಕೋನಕ್ಕೆ ಯಾವಾಗಲೂ ಸಮನಾಗಿರುತ್ತದೆ. ಇನ್ನು 2ನೇ ನಿಯಮ, ಪತನ ಕಿರಣ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ ಮೂರೂ ಒಂದೇ ಸಮತಲದಲ್ಲಿರುತ್ತವೆ. ಧನ್ಯವಾದಗಳು.